ಇವತ್ತು ರಾಜೀನಾಮೆ ಕೊಡಬೇಕು. ಮಾನಸಿಕವಾದಂಥ ನೆಮ್ಮದಿ ಕಳ್ಕೊಂಡು ಒಂದು ಪೈಸಾನ ಮುಟ್ಟಿದ್ರೆ ನಾನು ಇವತ್ತು ಗಲಿ ಹಾಕೋದು. ಇನ್ನು ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ ವೀಕ್ಷಕರೇ, ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಹಳ್ಳಿ. ನಮ್ಮ ಜೊತೆ ಇವತ್ತು ಸಂದರ್ಶನದಲ್ಲಿ ಹಿರಿಯ ರಾಜಕಾರಣಿ ಮತ್ತು ಮಾಜಿ ಸಭಾಪತಿ ಅಂದರೆ ನಿಕಟಪೂರ್ವ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಯಾಕೆ ಇವರ ಸಂದರ್ಶನ ಅಂದರೆ ಇತ್ತೀಚೆಗೆ ಮೊದಲ ಬಾರಿಗೆ ಸಭಾಪತಿ ಸ್ಥಾನದ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದದ ಜೊತೆಗೆ ಚರ್ಚೆಯ ವಿಚಾರ ಆಯಿತು. ಅದಕ್ಕೆ ಬಹಳ ಪ್ರಮುಖ ಕಾರಣ ಕಾಂಗ್ರೆಸ್ ತೆಗೆದುಕೊಂಡಂಥ ಒಂದಷ್ಟು ನಿರ್ಧಾರಗಳು, ನಿಲುವುಗಳು ಚರ್ಚೆಯ ವಿಚಾರ ಆಗಿರುವಂಥದ್ದು. ಸದನದಲ್ಲಿ ಅತ್ಯಂತ ಗೌರವ ಕೊಡುವಂಥ ಹಿರಿಯ ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು ತಮ್ಮ ಮನದಾಳದ ಮಾತನ್ನು ಹೇಳ್ತಾರೆ. ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕಟಪೂರ್ವ ಸಭಾಪತಿಗಳು, ಮಾಜಿ ಸಭಾಪತಿಗಳು. ಸೊ ಮಾಜಿ ಸಭಾಪತಿಗಳು ಆಗೋದಕ್ಕಿಂತ ಮುಂಚೆ ಒಂದಷ್ಟು ಘಟನೆಗಳು ನಡೆದವು. ಸೊ ಮನಸ್ಸಿಗೇನೋ ನೋವಾಗಿದೆಯಾ? ಸಹಜವಾಗಿ ಇಲ್ಲಿವರೆಗೆ ಇತಿಹಾಸದಲ್ಲಿ 1956ರಿಂದ ಇಲ್ಲಿವರೆಗೆ ಯಾವ ಸಭಾಪತಿಯನ್ನು ಹಿಂಗೆ ನಡುವು ತೆಗೆದಿಲ್ಲ. ತೆಗಿಯೋಕ್ಕೆ ಕಾರಣ ನಾನು ಭ್ರಷ್ಟಾಚಾರ ಮಾಡಿಲ್ಲ, ಸ್ವಜನ ಪಕ್ಷಪಾತ ಮಾಡಿಲ್ಲ, ಯಾವತ್ತೂ ಯಾರಿಗೂ ಸರ್ಕಾರಕ್ಕಾಗಲಿ ವಿರೋಧ ಮುಜುಗರ ಮಾಡಿಲ್ಲ. ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡುತ್ತಾ ಬಂದಿದ್ದೆ. ಒಮ್ಮಿಂದೊಮ್ಮೆಗೆ ನಮಗಿದು ಏನಪ್ಪ ಅಂದ್ರೆ ಇದು ಒಮ್ಮೆಗೆ ನೀವು ರಾಜೀನಾಮೆ ಕೊಡಬೇಕಂದಾಗ ನನಗೆ ಇದ್ರ ಬಗ್ಗೆ ಶಾಕ್ ಆಯ್ತು. ಏನು ಮಾಡೋಕ್ಕಾಗಲ್ಲ. ನಾನು ಆಯ್ತು ರೀ ಅಂದೆ. ನಾನು ಹಾಸ್ಪಿಟ್ಲಾಗಿದ್ದೆ ಅವತ್ತು. ಫೋನ್ ಬಂದಾಗ ಇವರೇ ಇದ್ದು, ನಮ್ಮ PA ಹಾಸ್ಪಿಟ್ಲಾಗಿದ್ದೆ. ಅವರು ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಿ? ಹೌದೌದು. ಇವರೇ ಇದ್ದ ಅರವಿಂದ್ ಅಂತ ಇವನ ಕೈಗೆ ನನಗೆ ಡ್ರಿಪ್ ಹಾಕಿದ್ರು. ಎಡಗೈಲಿ ಮಾತಾಡಿದೆ ರಾತ್ರಿ 11:15ಕ್ಕೆ. ಆಸ್ಪತ್ರೆಗೆ ಆಗಿ ದಾಖಲಾಗಿರೋದು ಮುಖ್ಯಮಂತ್ರಿಗಳು ಗೊತ್ತಿತ್ತು? ಅದೇ ಅಲ್ಲಿ ಕೊಡಿ ನೀವು ಡಾಕ್ಟ್ರೇ ಕೊಡಲ್ಲ ಅಂತಂದ್ರು. ಅವರು ಕೊಡಂದ್ರು. ಅವ್ರಿಗೆ ಕೊಟ್ಟರು. ಅವರು ಮುಖ್ಯಮಂತ್ರಿ ಮಾತಾಡ್ದಾಗ ಕೊಟ್ಟರು. ಅವಾಗ ಹೇಳಿದ್ರು ನೀವು ರಾಜೀನಾಮೆ ಕೊಡ್ಬೇಕ್ರಿ ಅಂದ್ರೆ ಆಯ್ತು ರೀ. ನಾನು ಮಾತಾಡಲಿಲ್ಲ. ಸೊ ಆ ಕ್ಷಣದಲ್ಲಿ ನನಗನ್ಸಿದ್ದು, ನೀವು ಮುಖ್ಯಮಂತ್ರಿಗಳು ಕಾಲ್ ಮಾಡಿದಾಗ ಬಹುಶಃ ಆರೋಗ್ಯ ವಿಚಾರಿಸೋಕ್ಕೆ ಏನಾದ್ರು ಕಾಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರ? ನಿಮ್ಗೆ ನಾನೇನು ನನಗೆ ಅವ್ರೇನು ಕೇಳಲೇ ಇಲ್ಲ. ನೀವು ನಾಳೆ ಇಮಿಡಿಯೇಟ್ ರಾಜೀನಾಮೆ ಕೊಡಿ ಅಂತ ಅಂದಿಷ್ಟ. ನಾನು ಅದನ್ನು ಮಂದಿ ಮುಂದೆ ಇದಾಗಬಾರ್ದು ಅಂತ ತಿಳ್ಕೊಂಡು ಹೇಳಿ ನಾನೇನು ಮಾಡಿದೆ ಅಂದ್ರೆ, ಇಲ್ಲ ನಾನು ಆರೋಗ್ಯ ವಿಚಾರಣೆ ಮಾಡೋಕೆ ಬಂದಿದ್ರು ಅಂತ ಕೇಳಿದ್ರು ಅಂತ ಹೇಳಿದ್ದು ನಾನು. ಅದು ನಿಜ. ಬಟ್ ನನಗೇನು ಏಕದಮ್ ಶಾಕ್, ಅದೇನು ಗೊತ್ತೇ ಇಲ್ಲ. ಒಮ್ಮೆಲೆ ಆದದ್ದಕ್ಕೆ ಸರ್ಪ್ರೈಸ್ ಆಯ್ತು. ಇಷ್ಟ ಅದು ನಿಮ್ಮ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಸಭಾಪತಿ? ಸಾಧ್ಯನೇ ಇಲ್ಲ. ನಿರೀಕ್ಷೆ ಹೆಂಗೆ ಮಾಡ್ತೀರ? ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲಲ್ಲ ಅದು. ಸೊ ನಿಮ್ಮ ರಾಜಕೀಯ ಜೀವನದ ಇತಿಹಾಸದಲ್ಲಿ ಮತ್ತು ಅತ್ಯಂತ ಹಿರಿಯ ರಾಜಕಾರಣಿ ಆಗಿರುವಂಥ ಹಿನ್ನೆಲೆಯಲ್ಲಿ, ಸೊ ಈ ವಿಧಾನ ಪರಿಷತ್ನ ಇತಿಹಾಸದಲ್ಲಿ ಈ ರೀತಿ ಸಭಾಪತಿ ಕೈಲಿ ರಾಜೀನಾಮೆ ಕೊಡಿಸು ಈ ರೀತಿ ಆಗಿರುವಂಥ ಘಟನೆ ಇದೆಯಾ? ಒಂದೊಂದು ಇಲ್ಲ. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಅಂಥ ಘಟನೆ ಒಂದೂ ಆಗಿಲ್ಲ. ಪ್ರತಾಪ್ ಶೆಟ್ಟಿ ಅವ್ರ ಸಲುವಾಗಿ ನಡೀತದು. ಅವರಿಗೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಹಂಗೆ ನಡೆದಿತ್ತು. ನಡೆದಾಗ ಅದೇನಂತಂದ್ರೆ ಅಷ್ಟಕ್ಕೆ ಬಿತ್ತು. ಅವ್ರು ರಾಜೀನಾಮೆ ಕೊಟ್ಟರು, ಹೋಗ್ತಿ. ಅದನ್ನೊಂದು ಬಿಟ್ಟರೆ ಮತ್ತೆ ಯಾವುದೂ ಆಗಿಲ್ಲ. ಅಂದರೆ ಯಾವ ರೀತಿ ನಡ್ಕೊಳ್ಬೋದಾಗಿತ್ತು ಅಂದರೆ, ಈಗ ಸಂಖ್ಯಾಬಲ ಜಾಸ್ತಿ ಇದೆ ಕಾಂಗ್ರೆಸ್ಗೆ, ಹಂಗಾರೆ ಅವ್ರ ಸಭಾಪತಿ ಸ್ಥಾನವನ್ನು ಕೇಳುವಂಥದ್ದು ತಪ್ಪ ಅಂತ ಚರ್ಚೆ ಇರುವಂಥದ್ದು. ಇದಕ್ಕೇನು ಹೇಳ್ತೀರಾ? ತಪ್ಪಂತ ನಾನು ಹೇಳೋದಿಲ್ಲ. ಬಟ್ ಇಲ್ಲಿವರೆಗೆ ಈಗ 1983 ಮೊದಲೇ, ಅದಕ್ಕಿಂತ ಮೊದಲೇ ಏನದು ಗುಂಡಾವನ ಕಾಲಕ್ಕಿಂತ ಮೊದಲು ಕಾಂಗ್ರೆಸ್ ಅಧಿಕಾರದಾಗ ಇರ್ತಿತ್ತು, ಕಾಂಗ್ರೆಸ್ ಸಭಾಪತಿ ಇರ್ತಿದ್ರು, ಕಾಂಗ್ರೆಸ್ ಮಂತ್ರಿ ಇರ್ತಿದ್ರು, ಸರ್ಕಾರ ಏನೂ ಇರ್ತಿಲ್ಲ. ರಾಮಕೃಷ್ಣ ಹೆಗಡೆ ಬಂದ ನಂತರ ಶುರು ಆಯ್ತು. ಅವ್ರು ರಾಮಕೃಷ್ಣ ಹೆಗಡೆ ಬಂದಾಗ ರಾಮಾಯಣ ಕಾಣಿದ್ದ, ಅವ್ರೇನು ತೆಗಿಲಿಲ್ಲ. ಆಮೇಲೆ ಇತ್ತು ಅಂಥದ್ದು ಏನು ಮಾಡಲಿಲ್ಲ. ಆಮೇಲೆ ಇವ ರಾಮರಾವ್ ಪೋತಾರ್ ಇದ್ದಾಗ ಅವ್ನು ಕಾಂಗ್ರೆಸ್ ಇದ್ದ, ತೆಗಿಲಿಲ್ಲ. ಆಮೇಲೆ ದೇವೇಗೌಡರು ಬಂದರು, ಅವ್ರು ಕಲ್ಮಣ್ಕರ್ ಇದ್ದರು. ಆಮೇಲೆ ಕುಮಾರಸ್ವಾಮಿ ಇದ್ದಾಗ ಇವರು ಪ್ರೊಫೆಸರ್ BK ಚಂದ್ರಶೇಖರ್ ಇದ್ದರು, BR ಚಂದ್ರ. ಇಲ್ಲಿವರೆಗೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದು ಹೋಗಲಿ, ಸಭಾಪತಿ ಆರಿಸಿ ಒಂದು ಸರಿ ಆರಿಸಿದಂದ್ರೆ ಅವ್ನು ಪೀರಿಯಡ್ ಮುಗಿಮಟ್ಟ ಅವ್ನಿಗೆ ಏನಂತಾರೆ ಡಿಸ್ಟರ್ಬ್ ಮಾಡಿದ್ದು ಉದಾಹರಣೆಗಳು ಇವತ್ತಿನವ್ರಿಗೂ ಇಲ್ಲ. ರೆಕಾರ್ಡ್ ಹೋಯ್ತು. ರೆಕಾರ್ಡ್ ನಾನು ಕೊಡ್ತೀನಿ ನಿಮ್ಗೆ, ಐತೆ ರೆಕಾರ್ಡಲ್ಲಿ. ಯಾಕೆ ಆ ರೀತಿ ಮಾಡಿದ್ರು ಅಂತ ಅನ್ಸುತ್ತೆ ತಮಗೆ? ಅವ್ರಿಗೆ ಗೊತ್ತಿರೋದು. ನನಗೆ ಯಾಕೆ ಮಾಡಿದ್ರು ನನಗೇನು ಗೊತ್ತಿಲ್ಲ. ನನಗೂ ಸರ್ಪ್ರೈಸ್ ಅದು. ಅವ್ರಿಗೆ ಯಾಕೆ ಬಂತೋ ಏನು ಬಂತೋ ಮಾಡಿದ್ಮೇಲೆ ಇಲ್ಲಿವರೆಗೆ 1956 ಹಿಂದಲ್ಲ ಇತಿಹಾಸ, ಇಲ್ಲಿವರೆಗೆ ವಿಧಾನ ಪರಿಷತ್ ಹುಟ್ಟಿದಾಗಿಂದ ಫಸ್ಟ್ ಘಟನೆ ಇದು. ಯಾವಾಗೂ ಆಗಿದ್ದಿಲ್ಲ ಅದು. ಯಾಕನ್ನೋ ನನಗೆ ಗೊತ್ತಿಲ್ಲ. ಅವ್ರು ಯಾವ ರೀತಿ ನಡ್ಕೊಳ್ಬೋದಾಗಿತ್ತು ಕಾಂಗ್ರೆಸ್ಸು? ನಾನು ಸರಿಯಾಗಿ ನಡ್ಕೊಂಡಿದ್ನಲ್ರಿ. ನಾನು ಸರಿಯಾಗಿ ನಡೆಸಿದ್ನಿ. ಸದನ ನಡೆಸಿದ್ನಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ನಡೆಸಿದ್ನಿ. ಅದಕ್ಕಿಂತ ಮೊದಲು ಬೊಮ್ಮಾಯಿ ಇದ್ದಾಗ ನಡೆಸೀನಿ. ಯಾವುದೇ ರೀತಿ ನನ್ನ ಮೇಲೆ ಸಣ್ಣದೊಂದು ಆಪಾದನೆ ಅಥವಾ ಸಣ್ಣದೊಂದು ನನ್ನ ಮೇಲೆ ಕಂಪ್ಲೇಂಟ್ ಇಲ್ಲ. ಇವತ್ತಿನವ್ರಿಗೂ ಇಲ್ಲ. ಅದು ಯಾಕೆ ಅವ್ರಿಗೆ ಏನು ತಿಳಿತೋ ಗೊತ್ತಿಲ್ಲ ನನಗೆ. ಅವ್ರು ರಾಜೀನಾಮೆ ಕೊಡ್ಬೇಕಂತ ಒತ್ತಾಯ ಮಾಡಿದರು.
ಕಡೆಗೆ ಅವರ ನಮ್ಮ ನಡು ಅಗ್ರಿಮೆಂಟ್ ಏನಾತಂದ್ರೆ ಆತು 13ಕ್ಕೆ ಸದನ ನಡೆಸ್ರಿ, 13ಕ್ಕೆ ನಡೆಸಿ 13ಕ್ಕೆ ಸಂತಾಪ ಸೂಚನೆ ಮುಗಿಲಿ, ಇವತ್ತು 14ಕ್ಕೆ ಉಪಸಭಾಪತಿ ಚುನಾವಣೆ ಮಾಡಿರಿ, ಉಪಸಭಾಪತಿ ಚುನಾವಣೆ ಮಾಡಿ ನಂತರ ನೀವು ನಿಮ್ದು ಏನು ಎಲ್ಲರಿಗೂ ಥ್ಯಾಂಕ್ಸ್ ಇರೋದು ಹೇಳಿ ನೀವು ರಾಜೀನಾಮೆ ಕೊಡ್ರಿ ಅಂತ ಆಯ್ತು ಅಂತ ಇದು ಅಗ್ರಿಮೆಂಟ್ ಆಗಿತ್ತು ಅವ್ರದ್ದು. ಬಟ್ ಆ ರೀತಿನೂ ಕೂಡ ನಿಮ್ಗೆ ಅವಕಾಶ ಸಿಗಲಿಲ್ಲ. ಅದೇ ಬೇಸರ. ಸೊ ಮೊದಲು ಈ ಮಾತನ್ನು ಯಾರು ಸರ್ ಹೇಳಿದ್ರು? ಮುಖ್ಯಮಂತ್ರಿಗಳು 13ನೇ ತಾರೀಕು ಸದನ ನಡೆಸಿ 14ನೇ ತಾರೀಕು ಉಪಸಭಾಪತಿ ಚುನಾವಣೆ ನಂತರ ಒಂದು ವಿದಾಯದ ಭಾಷಣ ಅಥವಾ ನಿಮಗೆ ಮುಖ್ಯಮಂತ್ರಿಗಳು ಅವರೆಲ್ಲ ಕೂಡ ಹೇಳಿದ್ದು ಅದು. ಓಕೆ, ಮುಖ್ಯಮಂತ್ರಿ ನನಗೆ ಹೇಳಿದ್ದು ಅದು, ಬೇರೆಯವ್ರಿಗೆಲ್ಲ. ನಾನು ಅದಕ್ಕೆ ಒಪ್ಪಿದ್ದೆ, ಆಯ್ತು ಅಂತ ಇದೆ. ನಾನು ಮನಸ್ಸಿದ್ದಿದ್ದಿಲ್ಲ ನನಗೆ, ಯಾಕೆ ನಮ್ಮ ಮೇಲೆ ವಿಶ್ವಾಸ ಇದು ಮಾಡ್ತಾರೆ, ನಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ, ಯಾಕೆ ವಿಶ್ವಾಸ ಇರಲಿ ಬಿಡಲಿ, ಅವ್ರಿಗೆ ಪ್ರಸ್ತಾವನೆ ಮಾಡ್ಯಾರ ಅಂದಾಗ ನನ್ನ ಮೇಲೆ ವಿಶ್ವಾಸ ಇಲ್ಲ ಅನ್ನೋದು ನಾವು ಇಲ್ದಾಗ ಮತ್ತೆ ಯಾಕೆ ಅವ್ರ ಕೂಡ ನಾವು ಗುದ್ದಾಡಬೇಕು, ಬೇಡ ಅಂತೇಳಿ ನಾನು ತೀರ್ಮಾನ ಮಾಡಿ ಅವ್ರಿಗೆ ಅವ್ರದ್ದು ನಮ್ಮ ನಡು ಒಪ್ಪಂದ ಏನಂದ್ರೆ 13 ನಡೆಸ್ಬೇಕು, 14ಕ್ಕೆ ಉಪಸಭೆ ತಯಾರಿಸಿ ನಿಮ್ಮ ವಿದಾಯ ಭಾಷಣ ಹೇಳಿ ನೀವು ರಾಜೀನಾಮೆ ಕೊಡಬೇಕು ಹೇಳಬೇಕು, ಒಪ್ಪಿದ್ದೆ ನಾನು. ಅದಾದ ನಂತರ ಬದಲಾಯ್ತಲ್ವಾ ವಿದಾಯ ಭಾಷಣ ಅವಕಾಶ ಕೊಡಲ್ಲ, ಅದು ಯಾವ ರೀತಿ ಎಲ್ಲಿ ಬದಲಾಯ್ತು? ಅದು 7ನೇ ತಾರೀಕಿನ ದಿವಸ ಒಬ್ಬ ಹೆಣ್ಮಗಳು ಆರಿಸಿ ಬಂದವ, ಗಾಯತ್ರಿ ಅಂತ, ಗಾಯತ್ರಿ ಶಾಂತೇಗೌಡ. ಅಕ್ಕಿಗೆ ಓತ್ ಕೊಡೋಕೆ ಹೋದೆ ನಾನು. ಓತ್ ಕೊಡೋದು ಫಿಕ್ಸ್ ಆಗಿತ್ತು, ಅದು 12-15ಕ್ಕೆ ಓತ್ ಕೊಟ್ಟೆ. ಕೊಟ್ಟ ನಂತರ ನಾವು ಕುಂತಿದ್ದೀವಿ, ಎಲ್ಲರೂ ಬಂದ್ಬಿಟ್ಟು ಮುಖ್ಯಮಂತ್ರಿಗಳು ಸಹ, ಅವ್ರ ಅಧ್ಯಕ್ಷರು 20 ಮಂದಿ ಎಲ್ಲರೂ ಬಂದು ಒಳಗೆ ಬಂದು ಚೇಂಬರಲ್ಲಿ ಬಂದ, ಇಲ್ಲ ಇವತ್ತು ನೀವು ರಾಜೀನಾಮೆ ಕೊಡ್ರಿ ಅಂದರು. ಯಾಕ್ರಿ ಅಂದೆ ನಾನು. ಇಲ್ಲ ಇವತ್ತು ಕೊಡ್ರಿ. ಯಾಕೆ ನಾನು 14ಕ್ಕೆ ಅನೌನ್ಸ್ ಮಾಡಿನಲ್ಲ ಎಲ್ಲ, ಮತ್ತು ಮೀಡಿಯಾಕ್ಕೂ ಇಲ್ಲ ಇವತ್ತು ಕೊಡ್ಬೇಕು ನೀವು ಅಂದರು. ಕೊಡಂದು ಮತ್ತು ನಮ್ಮ ಇವನ ಕಡೆಯಿಂದ PS ಲೆಟ್ರ್ ತರಿಸಿ ಟೈಪ್ ಹೊಡಿಸಿ ಇವತ್ತು ಕೊಡಬೇಕು ಅಂದರು. ಮತ್ತು 1.5 ತಾಸು ಕುಂತರು ಅವರು ಎಲ್ಲ. ಇವತ್ತು ಕೊಡಬೇಕಾದ್ರೆ ಅನಿವಾರ್ಯವಾಗಿ ನಾನು ಸಹಿ ಮಾಡಿ ಕೊಟ್ಟು ಬಂದೆ. ಸಾಮಾನ್ಯವಾಗಿ ರಾಜೀನಾಮೆ ಕೊಡಬೇಕಂದ್ರೆ ಅವರು ಬರೆದು ಕೊಡ್ತಾರೆ ಅಥವಾ ಅವರು ಹೇಳ್ಬಿಟ್ಟು ಟೈಪ್ ಮಾಡಿಸ್ಕೊಡ್ತಾರೆ, ನಾವು ಮಾಡಿಬೇಕು, ನಾವು ಬರೀಬೇಕು ಅದನ್ನು. ನಿಮ್ಮ ವಿಚಾರದಲ್ಲಿ ಆ ರೀತಿ ಆಗಲೇ ಇಲ್ಲ? ಇಲ್ಲ, ಟೈಪ್ ಕಾಪಿ 2 ಲೈನ್ ಅಷ್ಟೇ ಅದು. ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಅಷ್ಟೇ, 2 ಲೈನ್. ಅಂದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಅಂದರೆ ಅವರು ಹೇಳಿ ಬರ್ದು ಕೊಟ್ಟಿರುವಂಥ ರಾಜೀನಾಮೆ ಪತ್ರಕ್ಕೆ ತಾವು ಸಹಿ ಹಾಕಂಥ ಪರಿಸ್ಥಿತಿ ಬಂತು? ಅಲ್ಲ, ಅದು ಏನು ಯಾರು ಮಾಡಿದ್ರು ಗೊತ್ತಿಲ್ಲ, ಒಟ್ಟಿನ ಮೇಲೆ ಟೈಪ್ ಹೊಡಿಸಿದ್ರು ಅವ್ರ ಕಡೆಯಿಂದ. ಟೈಪ್ ಹೊಡಿಸಿ ಸಹಿ ಮಾಡಿದಂತ ಸಹಿ ನಾನು ಭಾಳತ್ತಕ್ಕೆ ಹೇಳಿದೆ, 10-15 ಕನ್ವಿನ್ಸ್ ಮಾಡಿದೆ ಅವ್ರಿಗೆ, ಅವ್ರು ಒಪ್ಪಲಿಲ್ಲ. ಅನಿವಾರ್ಯವಾಗಿ ನಾನು ಸಹಿ ಮಾಡಿದೆ. ಬಹುತೇಕ BJP ಸದಸ್ಯರೆಲ್ಲರೂ ಕೂಡ ನಿಮ್ಮ ಪರವಾಗಿ ನಿಂತಿದ್ರು, ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಮಾಡಬೇಕು ಅಂತ ಕೂಡ ಹೇಳಿದರು. ಸೊ BJP ಸದಸ್ಯರು ಬಟ್ ಅನ್ಫಾರ್ಚುನೇಟ್ ಏನಾಯ್ತಂದ್ರೆ ಅವ್ರ ಮೀಟಿಂಗ್ ಇತ್ತು, ನಮಗೆ ಸರ್ಪ್ರೈಸ್ ಆಗ್ತಿದ್ದು. ಅವ್ರು ಕೂಡ ಚರ್ಚೆ ಮಾಡೋಕೆ ನನಗೆ ಅವಕಾಶ ಸಿಗಲಿಲ್ಲ. ಯಾರು ಕೂಡ ನಾನು ಈಗ ಚಲೋಜ್ ನಾನು ಫೋನ್ ಮಾಡಿದ ಹಿಂಗೆ ಆಗೈತೆ ಅಂತ ಹೇಳಿದೆ. ಹೌದ್ರೆ ಮಾತಾಡ್ಬಿಡ್ರಿ ಅಂದರು. ಅದು ನನಗೆ ಮಾತಾಡೋಕ್ಕಾದ ಅವಕಾಶ ಸಿಗಲಿಲ್ಲ. ಅವತ್ತು 7ನೇ ತಾರೀಕು ನಮ್ಗೆ ಸಡನ್ಲಿ ಬಂತಿದ್ದು, ಆ ಹೆಣ್ಮಗಳಿಗೆ ಓದ್ ಕೊಡೋಕೆ ಬಂದಾಗ ಸಡನ್ಲಿ ಬಂದಾಗ ನನಗೆ ಮಾತಾಡೋ ಅವಕಾಶನ ಸಿಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಸಭಾಪತಿ ಮತ್ತು ಸಭಾಧ್ಯಕ್ಷರು ಯಾರು ಕೂಡ ಮುಖ್ಯಮಂತ್ರಿಗಳ ಮನೆಗೆ ಒಂದು ರಾಜಕೀಯ ವಿಚಾರಕ್ಕೆ ಹೋಗಿರಲಿಲ್ಲ. ಸಹಜ ಭೇಟಿ ಕೊಡುವಂಥದ್ದು ವಿಶ್ವಾಸದಿಂದ ಓಕೆ, ರಾಜಕೀಯ ವಿಚಾರಕ್ಕೆ ಎಂದು ಕೂಡ ಹೋಗಿರಲಿಲ್ಲ. ನೀವು ಭೇಟಿ ಕೊಟ್ಟಾಗ ಫಸ್ಟ್ ನನಗನ್ಸಿದ್ದು ಸಭಾಪತಿಗಳು ಯಾಕೆ ಅವ್ರ ಮನೆಗೆ ಹೋದರು ಅಥವಾ ಬೇರೆ ವಿಚಾರ ಆಗಿದೆ ಪರವಾಗಿಲ್ಲ ರಾಜಕೀಯ ವಿಚಾರ ಅನ್ನುವಂಥ ಚರ್ಚೆ ಆಯಿತು. ಅದಕ್ಕೆ ತಾವೇನು ಹೇಳ್ತೀವಿ, ಸಭಾಪತಿಗಳು ಅವರು ಮುಖ್ಯಮಂತ್ರಿ ಮನೆಗೆ ಹೋಗಿದ್ದು ಸರಿ ಅನ್ಸುತ್ತಾ ರಾಜಕೀಯ ವಿಚಾರ? ನಾನು ಅವ್ರಿಗೆ ಫೋನ್ ಮಾಡಿದೆ, ಈ ರೀತಿ ಒಂದು ಇದನ್ನು ಮಾಡೋದಿಲ್ಲ, ಇದು ಫೈನಲ್ ಅಲ್ಲ ಅಂತ ಹೇಳಿದೆ. ಆಯಿತು, ಅವರು ಒಂದು 5 ನಿಮಿಷ ಬಂದು ಚಲೋ ಆಕತಿ ಅಂತ ಅಂದೆ ನಾವು. ಇಲ್ಲ, ನಾ ಭಾಳ ಬೀಜ ಜನ ಭಾಳ ಅದಾರ ಅಂತ ಅಂದರು. ಬಿಟ್ಟೆ. 5 ನಿಮಿಷ ಮೇಲೆ ಫೋನ್ ಬಂದು ಮತ್ತೆ, ಏನಾರು ಅರ್ಜೆಂಟ್ ಇದ್ದರೆ ಒಂದು 5 ನಿಮಿಷ ಬಂದು ಹೋಗ್ರಿ ನೀವು ಅಂತ ಅಂದರು. ಬಂದು ಒಂದು ಕಪ್ ಜ್ಯೂಸ್ ಕುಡ್ದು ಹೋಗ್ರಿ ಅಂದರು. ಹೋದೆ. ನಾನು ಓದೋದು ನಿಜ, ಹೋಗಬಾರ್ದಾಗಿತ್ತು, ಹೋದೆ. ಮತ್ತೇನು ನಾನು ರಾಜಕೀಯ ಸಲುವಾಗಿ ಹೋಗಿಲ್ಲ. ಅವ್ರು ಕರೆದಾರ, 1 ನಿಮಿಷ ಅವ್ರಿಗೆ ಕೊನೆ ಇದಿರ್ಬೇಕು, ನಂದು ಕರೆದಿರ್ಬೇಕು ಅವ್ರು ಅಂತೇಳಿ. ಮತ್ತು ಅದೇ ಥರ ಮಾಡಿದರು. ಜ್ಯೂಸ್ ಕೊಟ್ಟರು. ಜ್ಯೂಸ್ ಕೊಟ್ಟ ಆಯಿತು, ನಿಮಗೂ ಒಂದು ಧನ್ಯವಾದ ಹೇಳ್ತೀವಿ ನಾವು ಹಿಂಗಂತಂದರು. ಅಷ್ಟೇ ಮಾಡಿದ್ವಿ. ಬಟ್ ಅದೇನು ಅಲ್ಲೇನು ರಾಜಕೀಯ ವಿಷಯ ಅವಾಗೇನು ಮಾತಾಡಲಿಲ್ಲ ನಾವು. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದು ತಪ್ಪಾಯಿತು ಅಂತ ಅನ್ಸುತ್ತಲ್ವ ಸರ್? ಹೊರಟಿವಿ ಸರ್, ಹೋಗಬಾರ್ದಾಗಿತ್ತು. ಯಾಕಂದ್ರೆ ಸಭಾಪತಿ ಇದ್ದವರು ಹೋಗಬಾರ್ದು. ಬಟ್ ಅದೇನು ಪರಿಸ್ಥಿತಿಗೆ ಏನೋ ಕಡ್ಸಿ ಕರೀತಾರೆ ಅನ್ನೋದಕ್ಕೆ ನಾನು ಹೋದೆ. ಕಡ್ಸಿ ಕಾಲ್ ಅಂತಲ್ಲ, ಒಂದು ವಿಶ್ವಾಸದಿಂದ ಹೋಗ್ತಾರಂತೆ. ರಾಜಕೀಯದ ಸಲುವಲ್ಲ, ಒಂದು ಕೊನೆ ಇದನ್ನು ಅವ್ರು ಏನಂದ್ರೆ ಅವ್ರಿಗೆ ಕೊನೆದಕ್ಕೆ ನಮಗೆ ಅವ್ರಿಗೆ ಏನು ಒಂದು ಕೃತಜ್ಞತೆ ಹೇಳುವಂಥದ್ದು. ನಾನು ಆಯ್ತು ಬಿಡು, ಕೃತಜ್ಞತೆ ಹೇಳಿದ್ರೆ ಆತು ಅನ್ನುವಂಥ ಭಾವನೆ ಇಟ್ಕೊಂಡೆ. ಅದು ಆಮೇಲೆ ನನಗೆ ಗೊತ್ತಾಯ್ತು ನಾನು ಇದನ್ನು ಮಾಡಿದೆ ಅಂತ ತಿಳ್ಕೊಂಡೆ. ಅದು ಮತ್ತು ಏನು ಮಾಡೋಕ್ಕಲ್ಲ, ಹೋಗ್ಬೇಕಾ ಏನು ಚಹಾ ಕಾಫಿ ಕರೆದ್ರೆ, ಟೀ ಕರೆದ್ರೆ, ಊಟಕ್ಕೆ ಹೋಗ್ಬೇಕು. ಹಂಗೊಂದು ಕಪ್ ಜ್ಯೂಸ್ ಕುಡ್ದು ಬರ್ರಿ, ಬಂದು ಹೋಗ್ರಿ ಅಂದರು. ಹೋಗಿದ್ದೆ ಇಷ್ಟ.
ಘಟನಾವಳಿಯಲ್ಲೂ ಕೂಡ ಹಿಂದೆನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಸಭಾಪತಿ ಬದಲಾವಣೆ ವಿಚಾರಗಳು ಚರ್ಚೆ ಆಗಿತ್ತು. ಸೊ ಆಗ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು ಈ ರೀತಿ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಆಗಲೂ ಕೂಡ ಈ ರೀತಿ ಚರ್ಚೆ ಆಗಿತ್ತಲ್ಲ, ಆಗೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಚರ್ಚೆ ಏನಾಗಲಿಲ್ಲ ಅವಾಗ. ಚರ್ಚೆ ಅವ್ರು ನನ್ನ ಸತ್ಕಾರಕ್ಕೆ ಬಂದಿದ್ದರು. ನಮ್ಮ ಕಾಂಗ್ರೆಸ್ ಬಹುಮತ ಬರುಮಟ ಹೊರಟ್ಟಿ ಅವರು ಸಭಾಪತಿಗೆ ಇರ್ತಾರೆ ಅಂದಿದ್ರು ಅವರು. ಸಹಜ ಭಾಷಣ ಅದು. ಇಲ್ಲಿವರೆಗೆ ಉದಾಹರಣೆ ಇಲ್ಲಲ್ರಿ. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಒಂದು ಉದಾಹರಣೆ ಇಲ್ಲಲ್ಲ. ಅವಕಾಶ ಇದ್ರೂ ಕೂಡ, ಸಾಧ್ಯತೆ ಇದ್ರೂ ಕೂಡ ಮಾಡಲಿಲ್ಲ. ಉದಾಹರಣೆ ಇದ್ದರೆ ನಾನು ಸ್ವಲ್ಪ ವಿಚಾರ ಮಾಡಿದೆ. ಉದಾಹರಣೆ ಇಲ್ಲ. ನನಗೆ ಏಕಭಾವನೆಯಿಂದ ಹೋಗಿದ್ದೆ. ಏಕಭಾವನೆಯಿಂದ ಹೋದಾಗ ಆ ಥರ ಆಗ್ತದೆ. ನನಗೆ ಅದಕ್ಕೆ ಕಲ್ಪನೆ ಇಲ್ಲ ನನಗೆ. ಬಹುಶಃ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ ಈ ನಿರ್ಧಾರವನ್ನು ಕೈಗೊಳ್ತಾದ್ರು ಅಂತ ಅನ್ಸುತ್ತಾ, ಅಥವಾ ಕೈಗೊಳ್ತಾ ಇರಲಿಲ್ಲ ಅಂತ ಅನ್ಸುತ್ತೆ? ನಿಮ್ಗೆ ಅನಿಸುತ್ತೆ ಒಂದು ವೈಯಕ್ತಿಕವಾಗಿ ನೋಡೋದಾದ್ರೆ? ಅದೇನು ಹೇಳೋಕ್ಕಾಗೋದಿಲ್ಲ ನನಗೆ. ಒಂದು ವೇಳೆ ನೀವು ರಾಜೀನಾಮೆ ಕೊಡಲಿಲ್ಲ, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಅಂತ ನೀವು ಹೇಳಿದರೆ ಆಗ ಒಂದು ಚರ್ಚೆಗೆ ಅವಕಾಶ ಇತ್ತಲ್ಲ, ಅದಾದರೂ ಮಾಡ್ಬೋದಾಗಿತ್ತಲ್ಲ ನೀವು? ಮಾಡ್ಬೋದಾಗಿತ್ತು. ನನ್ನ ತಲೆಗೆ ಏನು ಬರಲ್ಲ. ಹೇಳಿದ್ನಲ್ಲ, ಮೊದಲ ಒಪ್ಕೊಂಡಂಗೆ 13-14 ಎಲ್ಲ ಆಗಿತ್ತಲ್ಲ, ಆವಾಗ ನಾವೆಲ್ಲ ಅದೇನು ಅದು ಇದನ್ನು ಮಂಡನೆ ಮಾಡೋದು, ಅದು ಮಂಡನೆ ಮಾಡೋದು ಬೇಡ ಅಂತ ಹೇಳಿದ್ದು ನಾನು. ಸುಮ್ಮನೆ ಅವಿಶ್ವಾಸ ನಿರ್ಣಯ ಮಂಡಿಸಿ ನನ್ನ ಮೇಲೆ ಏನಾದ್ರು ಸುಮ್ಮನೆ ಇವೆಲ್ಲ ರಾಡಿನ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ 14 ಅಂತ ಹೇಳಿದ್ದು ನಾನು. ಇದು ರಾಡಿ ಬೇಡ ಅಂತ 14 ರಾಜೀನಾಮೆ ಕೊಡ್ತೀನಿ ಹೇಳಿದ್ದು ನಾನು. ಅದಕ್ಕೆ ಸಲುವಾಗಿ ಹೇಳಿದ್ದು ನಾನು. ಸಡನ್ಲಿ 7ನೇ ತಾರೀಕು ಬಂದು ಕೊಟ್ಟರೆ ಅದು ನನಗೆ ಸರ್ಪ್ರೈಸ್ನೂ ಆಯ್ತು ಮತ್ತು ಬೇಸರನೂ ಆಯ್ತು, ನೋವು ಆಯ್ತು. ಯಾಕಂದ್ರೆ ನನಗೆ ಗೊತ್ತಾಗಲ್ಲ. ಇವತ್ತಿನವರೆಗೂ ನನಗೆ ಗೊತ್ತಾಗಿಲ್ಲ ಯಾಕಂದ್ರೆ. ಅದು ನಮಗೂ ಕೂಡ ಒಂದು ರೀತಿಯಲ್ಲಿ ಕೂತಲ್ಲ. ಫಸ್ಟ್ ನೀವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾಗ ಬಹುಮತ ಇದೆ, ರಾಜೀನಾಮೆ ಕೊಡ್ತಾರೆ ಬಿಡಿ ಅಂತ ಅನ್ಕೊಂಡು, ನಂತರ ಸಡನ್ನಾಗಿ ಕೊಟ್ಟಾಗ ಅದು ಅಂದರೆ ನಿಮ್ಮ ಇಷ್ಟು ರಾಜಕೀಯ ಜೀವನದ ಇತಿಹಾಸದಲ್ಲಿ ಕೊನೆಯವರೆಗೂ ಕೂಡ ಇದೊಂದು ಕ್ವಶನ್ ಮಾರ್ಕ್ ಆಗಿ ಉಳಿದು ಬಿಡುತ್ತಲ್ವಾ? ನ್ಯಾಚುರಲ್. ಅಂದರೆ ಇದಕ್ಕೆ ಪರಿಹಾರ ಇಲ್ವಾ? ಅಥವಾ ಇದಕ್ಕೆ ಒಂದು ಉತ್ತರ ಕಂಡುಕೊಳ್ಳುವಂಥದ್ದು ಯಾವ ರೀತಿ? ಯಾಕೆ ಕೊಟ್ಟೆ, ಕಾಂಗ್ರೆಸ್ಸರು ಯಾಕೆ ಹೇಳಿದ್ರು, ಅಲ್ಲಿ ಇಂಡೋರ್ ಮೀಟಿಂಗಲ್ಲಿ ಏನು ಚರ್ಚೆ ಆಯಿತು, ಏನಂತ? ಇಂಡೋರ್ ಮೀಟಿಂಗ್ದಲ್ಲಿ ಏನು ಚರ್ಚೆ ಅಲ್ಲ. 7ನೇ ತಾರೀಕಿನ ದಿವಸ ನೀವು ರಾಜೀನಾಮೆ ಕೊಡಿ ಇಷ್ಟ. ಅದನ್ನೇ ಹೇಳಿದ್ರು, ಅದ ಪೇಪರ್ ಇದ್ದರು, ಅದನ್ನ ಮಾತಾಡಿದ್ರು. ನಾ 14 ಕೊಡ್ತೀನಿ, ಇಲ್ಲ ಇವತ್ತು ಕೊಡಬೇಕು, ನಮ್ಗೆ ಒತ್ತಡ ಐತಿ, ಇವತ್ತು ಕೊಡಬೇಕು ಅಂತಿದ್ರು. ಅದನ್ನೇ ಬರೀ ಮಾತಾಡೋದು ಸುಮ್ಮನೆ ಕೂತ್ಕೊಂಡು ಅದನ್ನು ಬಿಟ್ಟು ಬೇರೆ ಏನು ಮಾತಾಡಿದ್ರು. ಮತ್ತು ನಿಮ್ಗೆ ಒಂಥರ ಇರ್ಸು ಮುರ್ಸು ಬೇಜಾರು ರೀತಿಯಲ್ಲಿ ಆಯ್ತು ಅಂದರೆ ಆಗ ಸಹಜ. ನೀವೇ ವಿಚಾರ ಮಾಡಿ, ಒಬ್ಬ ನಿಷ್ಪಕ್ಷಪಾತದಿಂದ ಕೆಲಸ ಮಾಡಿದಂಥ ನಾನು ಏನೂ ಇಲ್ಲದ ಒಮ್ಮಿಂದೊಮ್ಮಿಗೆ ಹಿಂಗೆ ಬಂದಾಗ, ರಾಜೀನಾಮೆ ಪ್ರಶ್ನೆ ಬಂದಾಗ, ಅದು ಈ ಥರ ರಾಜೀನಾಮೆ ತಗೊಳ್ಳೋದು ಅಂದಾಗ ಸಹಜವಾಗಿ ಬೇಸರ ಆಗ್ತಿದೆ, ನೋವಾಗ್ತಿದೆ. ಏನು ಮಾಡೋಕ್ಕಾಗೋದಿಲ್ಲ. ಸರ್, ಇದನ್ನು ಒತ್ತಡ ಹಾಕಿ ರಾಜೀನಾಮೆ ತೆಗೆದುಕೊಂಡ್ರು ಅನ್ಬೋದಾ, ಅಥವಾ ಬೆದರಿಕೆ ಹಾಕಿ ರಾಜೀನಾಮೆ ತೆಗೆದುಕೊಂಡ್ರು ಅಂದ್ರೆ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ನಿಮ್ಮ? ಇಲ್ಲ, ಅದು ಏನಂದ್ರೆ ಅವ್ರು ಎರಡೂ ಮಾಡಲಿಲ್ಲ. ಅವರು ಸಹಿ ಮಾಡಂತ ಕೂತ್ರು ಇಷ್ಟ. ಇವತ್ತು ರಾಜೀನಾಮೆ ಕೊಡಬೇಕು, ಇವತ್ತು ರಾಜೀನಾಮೆ ಕೊಡಬೇಕು. ಅದು ಅರ್ಥ ಏನು, ಯಾರ್ಯಾರು ಹೆಂಗೆ ಮಾಡ್ಕೋತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ನಾ ಏನು ಹೇಳೋದು. ನೀವು ಯಾವ ರೀತಿ, ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸ್ತಾ? ಆಗ ನೋವಾಗ್ತಿತ್ತು, ಮನಸ್ಸಿಗೆ ನೋವಾಗ್ತಿತ್ತು ನನಗೆ. ನೋವಾಗ್ತು. ಯಾಕಪ್ಪ ಇಷ್ಟು ಇದನ್ನು ಮಾಡ್ತಾರೆ ಇವರು, ಯಾಕೆ ಗೊತ್ತಾ? ಏನು ನನಗೇನು ತಿಳಿಲಿಲ್ಲ ಅಲ್ಲಿ. ನನ್ನ ತಲೆಯೊಳಗೆ ಏನೂ ಹೊಳಿಲ್ಲ. ನನ್ನ ತಲೆನೇ ಇದಾಗಿಬಿಡ್ತು. ನಂದು ಬ್ಲ್ಯಾಂಕ್ ಹಾಕಿಬಿಡ್ತೀವಿ. ಏನು ಹೇಳಿಲ್ಲ. ಮತ್ತು ಅವ್ರು ನೀವು ಸಹಿ ಮಾಡುವಂತೆ ಲೆಟರ್ ಟೈಪ್ ತರಿಸ ಮಾಡಿದಾಗ ಮತ್ತು ನಾವು ಏನು ನನಗೇನು ತಿಳಿಲಿಲ್ಲ, ಸಹಿ ಮಾಡಿದೆ. ಒಂದು ವೇಳೆ ನಾನು ಈಗ ರಾಜೀನಾಮೆ ಕೊಡೋದಿಲ್ಲ, ಸದನದಲ್ಲಿ ನಾನು ಅದನ್ನು ವಿದಾಯ ಭಾಷಣ ಮಾಡ್ತೀನಿ ಅಂತ ಹೇಳಿದರೆ, ಆ ಹಕ್ಕು ಮತ್ತು ಆ ಒಂದು ಅಧಿಕಾರ ಎಲ್ಲವೂ ಕೂಡ ತಮ್ಮ ಬಳಿ ಇತ್ತು ಆಗ? ಹೇಳಿನ ಆವತ್ತು 14ಕ್ಕೆ ಮಾಡೋದಂತ ಹೇಳಿಲ್ಲ. ಮತ್ತೆ ಯಾಕಂದ್ರು, ಇಲ್ಲ ಇವತ್ತು ಮಾಡೋದ್ರು, ಹಠ ಹಿಡಿದ್ರು. ಮತ್ತು ಮುಖ್ಯಮಂತ್ರಿ ಅವರೆಲ್ಲ ಕುಂತಾಗ ನನಗೇನು ಅವ್ರು ಹಠ ಹಿಡಿದಾಗ ನಾನು ಏನು ಮಾಡೋದು, ಸಹಿ ಮಾಡಿದೆ. ನೀವು ಹಠವನ್ನು ಒಂದು ಹೆಜ್ಜೆ ಮುಂದೆ ಹೋಗಿ, ಹಠಕ್ಕಿಂತ ಮೇಲೆ ಹೋಗಿ, ಅವರ ಹಠಕ್ಕಿಂತ ಮೇಲೆ ಹೋಗಿ ನೀವು ರಾಜೀನಾಮೆ ಕೊಡದಿರಿದ್ದು ಸದನದಲ್ಲಿ ಎಲ್ಲವೂ ಕೂಡ ಮಾತಾಡ್ಬೋದಾಗಿತ್ತಲ್ವ? ಆ ಒಂದು ಅವಕಾಶ ಇತ್ತಲ್ವಾ? ಇತ್ತು, ಅವಕಾಶ ಇತ್ತು. ಯಾಕೆ ಮಿಸ್ ಮಾಡ್ಕೊಂಡ್ರಿ ಅದನ್ನು? ಯಾಕದು ಏನು ನನ್ನ ತಲೆಗೆ ಹೊಳಿಲೇ ಇಲ್ಲ. ಏನೋ ಬ್ಲ್ಯಾಂಕ್ ಆಗಿಬಿಡ್ತು ನನ್ನ ತಲೆ. ನಾವು ಇದು ಒಂದು ರೀತಿಯಲ್ಲಿ ನಮಗೂ ಒಂಥರ ಆಶ್ಚರ್ಯ. ಅಂದರೆ ಸಂಪೂರ್ಣವಾಗಿ ಒಂದು 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 ಬ್ಲ್ಯಾಂಕ್ ಮೈಂಡ್ಗೆ ಹೋಗ್ಬಿಟ್ರ ಅಂತ. ಏನಾಯ್ತು ಗೊತ್ತಾಗಲಿಲ್ಲ ನನಗೂ. ಒಟ್ಟಿನ ಮೇಲೆ ಅದು ಆ ಪರಿಸ್ಥಿತಿ, ಅಲ್ಲಿ ಜನ ಅವರೆಲ್ಲ ನೋಡಿ ಯಾಕೋ ನನಗೇನು ತಿಳಿಲಿಲ್ಲ. ಸುಮ್ಮನೆ ಸಹಿ ಮಾಡಿ ಕೊಟ್ಟು ಬಂದುಬಿಟ್ಟೆ. ಇದೆಲ್ಲ ಬೆಳವಣಿಗೆ ನೋಡೋದಾದರೆ ಒಂದು ರೀತಿಯಲ್ಲಿ ರಾಜಕಾರಣ ಸಾಕಾಗಿದೆ, ಅಥವಾ ರಾಜಕಾರಣ ಬೇಕಾ ಅನ್ನೋ ಫೀಲಿಂಗ್ ಏನಾದರೂ ಬಂದಿದೆಯಾ ಹೊರಟ್ಟಿ ಅವರಿಗೆ? ಅಲ್ಲ, ರಾಜಕಾರಣ ಸಾಕಾಗಿದೆ ಬೇಕಾದ್ರೆ ರಾಜಕಾರಣ ಏನು ಮಾಡಿಲ್ಲ ಇಲ್ಲಿ. ಬಟ್ ನನ್ನ ಪರಿಸ್ಥಿತಿ ಆ ರೀತಿ ಆಯ್ತಲ್ಲ, ಅದಕ್ಕೆ ಬೇಸರ. ಮತ್ತು ರಾಜಕಾರಣದಲ್ಲಿ ಇವೆಲ್ಲ ಏನಂತಾವೆಲ್ಲ ಮಾಮೂಲಿ. ಬಟ್ ಇದು ಆಗಿದ್ದಿಲ್ಲ. ಮಂತ್ರಿ ರಾಜೀನಾಮೆ ಕೊಡ್ತಾರೆ, ಹಗರಣ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮಾಡ್ತಾರೆ. ಇನ್ನು ಶಂಕರ ಮೂರ್ತಿ ಅವರು ಇದೊಂದು ಸರಿ ಮಾಡಿದರು, ಬೇರೆ ವಿಚಾರ ಮಾಡಿದರು, ಅವ್ರು ಗೆದ್ದರು, ಆಯಿತು. ಇವೆಲ್ಲ ನಡೆದು ನೋಡ್ಕೊತ ಬಂದೀನಿ. ಧರ್ಮೇಗೌಡರ ವಿಚಾರದಾಗ ಬಂತು, ಎಲ್ಲ ಬಂದು. ಬಟ್ ನನಗೇನು ತಿಳಿಲೇ ಇಲ್ಲ. ಅವ್ರು ಏನಂದ್ರೆ ಅದನ್ನು ಮಾಡಿದಾಗ, ಲೆಟರ್ ತಂದಾಗ ಅವ್ರು ಮತ್ತು ನಾನು ಸಹಿ ಮಾಡಿಲ್ದ ಬಿಡ್ತಿದ್ದಿಲ್ಲ. ಸಹಿ ಮಾಡಲೇಬೇಕಾಗಿತ್ತು, ಮಾಡಿದೆ.
ಅದನ್ನು ಅಂದರೆ ಬೆದರಿಕೆ ಅನ್ಬೋದಲ್ಲ, ಹಂಗಾರೆ ಬಿಡಲ್ಲ ನೀವು ಸೈನ್ ಮಾಡಲೇಬೇಕಂದಾಗ ಅದನ್ನು ಒತ್ತಡಕ್ಕಿಂತ ಮೀರಿದ್ದು ಪದ ಬಳಸ್ಬೋದಲ್ವಾ? ಏನು ಹಂಗೆ ಹೇಳಕ್ಕೆ ಹೋಗಿಲ್ಲ, ಅದು ಅವ್ರಿಗೆ ಬಿಟ್ಟದ್ದು ನಾ ಏನು ಹೇಳಿದೆ. ಇತಿಹಾಸದಲ್ಲಿ ಸಭಾಪತಿ ಉಪಸಭಾಪತಿ ಸಭಾಧ್ಯಕ್ಷ ಉಪಸಭಾಧ್ಯಕ್ಷರನ್ನ ಹೆಸರು ಘೋಷಣೆ ಮಾಡಬೇಕಾದ್ರೆ ಯಾವುದೇ ಒಂದು ಪಕ್ಷದ ಲೆಟರ್ನಲ್ಲಿ ಘೋಷಣೆ ಮಾಡಿದ್ದು ನಾನು ನೋಡಿಲ್ಲ. ಅದು ತಪ್ಪು. ನೀವು ನೋಡಿಲ್ಲ, ಇದಕ್ಕೆ ಏನು ಹೇಳ್ತೀರಿ ನೀವು? ಯಾವ ರೀತಿ? ಅದು ತಪ್ಪು. ಅದು ಅಲ್ಲಿಂದ ನಾನು ಹೇಳ್ತೀನಿ, ವಿಧಾನ ಪರಿಷತ್ತಿಗೆ ಸಭಾಪತಿ ಆರಿಸೋದು ಅವ್ನು ಇಳಿಸೋದು ವಿಧಾನ ಪರಿಷತ್ ಅಧಿಕಾರ, ಸ್ಪೀಕರ್ನ ಆರಿಸೋದು ಇಳಿಸೋದು ವಿಧಾನಸಭೆ ಅಧಿಕಾರ. ಆ ಅಧಿಕಾರವನ್ನು ಇವರ ತೊಗೊಂಡ್ಬಿಟ್ರೆ ನಾಳೆ ನೀನು ಸದನದಾಗಿ ಮಾತಾಡಬೇಡ ಅಂದ್ರೆ ಸುಮ್ಮನೆ ಇರಬೇಕಾಗತ್ತೆ. ಆ ಪರಿಸ್ಥಿತಿ ಅದು ಮಾತ್ರ 100% ತಪ್ಪದು. ಅಲ್ಲಿಂದ ಏನು ಬಂತಲ್ಲ ಅವ್ರ ಹೆಡ್ ಆಫೀಸ್ ದಿಲ್ಲಿಂದ, ಅದು ಹೆಸರು ಇಂಥವನ್ನ ಇವನ್ನ ಸಲೀಮ್ ಅಹ್ಮದನ ಅಧ್ಯಕ್ಷ ಮಾಡಿರಿ, ಈಕಿನ ಉಪಾಧ್ಯಕ್ಷ ಮಾಡಿರಿ, ಅಲ್ಲಿ ಪಾಟೀಲ್ನ ಅದು ಅಲ್ಲಿಂದ ಬರಬಾರ್ದು. ಅದು ಅದರ ಸದನದ ಸಾರ್ವಭೌಮತ್ವ ಅಧಿಕಾರ, ಸಾರ್ವಭೌಮತ್ವವನ್ನು ಕಿತ್ಕೊಂಡಂಗಾತ. ಅದು ಮಾತ್ರ ನಾವು ಒಪ್ತೀನಿ, ಅದು ಕಿತ್ಕೊಂಡಂಗಾತ. ಅಂದರೆ ಒಬ್ಬ ಸಭಾಪತಿ ಆಗಬೇಕಾದ್ರೆ ಪಕ್ಷಕ್ಕೆ ರಾಜೀನಾಮೆ, ಸಭಾಧ್ಯಕ್ಷರಾಗಬೇಕಾದ್ರೆ ಸಭಾಪತಿ ಆಗಬೇಕಾದ್ರೆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಆಗುವಂಥದ್ದು. ಅಂದರೆ ಅಷ್ಟು ಆರಿಸಿ ಬಂದ ನಂತರ, ಅದು ಆರಿಸಿ ಬಂದ ನಂತರ ನಾನು ಕೊಟ್ಟಿದ್ದೀನಿ. ಆರಿಸಿ ಬಂದ ನಂತರ ಸಭಾಪತಿಯಾಗಿರುವವರೆಗೆ ನಾನು ಪಕ್ಷದ ಮಾನ್ಯ ಪ್ರಾಥಮಿಕ ಸರ್ ರಾಜೀನಾಮೆ ಕೊಟ್ಟು ಅವತ್ತು ಅನೌನ್ಸ್ ರೆಕಾರ್ಡಿಗೆ ಹೋಗಿದ್ದೆ. ಅದು ಬಟ್ ಅಂಥ ಹುದ್ದೆ ಅಂದರೆ ಅಷ್ಟು ಸಾಂವಿಧಾನಿಕ ಹುದ್ದೆ, ಆ ರೀತಿ ಇರೋಂಥ ಹುದ್ದೆಯನ್ನು ಒಂದು ಲೆಟ್ರೆಡಲ್ಲಿ ಕೊಡ್ತಾರಂದರೆ ಇಡೀ ದೇಶಕ್ಕೆ ಏನು ಮೆಸೇಜ್ ಹೋಗುತ್ತೆ? ಇಡೀ ಬಹುಶಃ ಈ ರೀತಿ ಎಂದೂ ಕೂಡ ಆಗಿರಲಿಲ್ಲ. ಅದನ್ನೆಲ್ಲ ನೀವೇ ಊಹೆ ಮಾಡಬೇಕು. ಅದು ನಾ ಏನು ಹೇಳಂಗಿಲ್ಲ, ಅದು ನೀವೇ ಊಹೆ ಮಾಡಬೇಕು. ನನ್ನ ಮಾನಸಿಕವಾದಂಥ ತುಂಬಲು ಜಾಸ್ತಿ ಆಯಿತು, ಮಾನಸಿಕವಾದಂಥ ನೆಮ್ಮದಿ ಕಳ್ಕೊಂಡು, ಅತಿ ಮಾನಸಿಕ ಆಯಿತು. ಆದಾಗ ಮತ್ತು ಸಹಜವಾಗಿ ನಾ ಹೇಳಿದೆ, ಜನ ನಮ್ಮ ಶಿಕ್ಷಕರು ಎಲ್ಲರೂ ಅದಾರ, ಎಲ್ಲ ನಾವು ಸ್ವಲ್ಪ ಅವ್ರಿಗೆ ಮಾತಾಡಬೇಕು, ಹೇಳಬೇಕು. ನಾನು ಓಟಾಗಿ ಕಳಿಸ್ತಾ ಇದ್ದಾರೆ ಎಲ್ಲ ಹೇಳಿದೆ. ಏನದು ಯಾವುದಕ್ಕೂ ಎರಡು ಮಾತಿಲ್ಲ. ರಾಜೀನಾಮೆ ಕೊಟ್ಟ ಬಳಿಕ ಬೇರೆಯವರು ಪಕ್ಷಾತೀತವಾಗಿ ನಿಮ್ಮ ಪಕ್ಷಾತೀತವಾಗಿ ಸ್ನೇಹಿತರಿರುವಂಥದ್ದು ಭಾಳ ಮಂದಿ ಮಾಡ್ತಾರೆ. ಭಾಳ ಮಂದಿ ಕೊಡಬಾರ್ದಾಗಿತ್ತು, ನೀವು ಯಾಕೆ ಕೊಟ್ಟು ತಪ್ಪು ಮಾಡಿದ್ವಿ, ನೀವು ಕೊಡಬಾರ್ದಾಗಿತ್ತು ಅಂತಂದರು. ಸಭಾಪತಿ ಸ್ಥಾನದಲ್ಲಿರಬೇಕಾದ್ರೆ ತಮ್ಮ ವಿರುದ್ಧ ಯಾವುದೂ ಕೂಡ ಆರೋಪ ಬಂದಿರಲಿಲ್ಲ. ಒಂದೇನೋ ನೇಮಕಾತಿ ಸಂಬಂಧಪಟ್ಟಂತೆ ಒಂದಷ್ಟು ಸದನದಲ್ಲಿ ಚರ್ಚೆ ಆಯಿತು, ಹೊರಗಡೆ ಕೂಡ ಮಾತಾಡೋದು, ಸದನದಲ್ಲಿ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಇತ್ತು. ಅದು ಪರಿಷತ್ನ ಸದಸ್ಯರು ಕೂಡ ಮಾತಾಡಿದ್ರು. ಅದೊಂದು ಆರೋಪ ತಮ್ಮ ಮೇಲೆ ಬಂದಿರುವಂಥದ್ದು. ಅದಕ್ಕೆ ಈ ಮೂಲಕ, ಯಾಕಂದರೆ ನೀವು ಸಭಾಪತಿ ಆದಾಗ ಹೆಚ್ಚು ಮಾತಾಡಿರಲಿಲ್ಲ, ಸೊ ಆಗಲೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರಿ. ಈಗ ಸಭಾಪತಿ ಸ್ಥಾನದ ಕೆಳಗಡೆ ಇಳಿದಿದ್ದೀರಾ. ಆ ಆರೋಪ ಸಂಬಂಧಪಟ್ಟಂತೆ ಒಂದು ಹೇಳಿಬಿಡ್ತೀನಿ ನಿಮಗೆ. ಅದು ಬೋರ್ಡ್ ಅಂತ ಇರ್ತೈತಿ, ಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಸಭಾಪತಿ. ಆ ಬೋರ್ಡ್ನೇ ಪಾಸ್ ಮಾಡಬೇಕು. ಬೋರ್ಡ್ನೇ ಪಾಸ್ ಮಾಡಿರಿ. ನಿಮಗೆ ನಾ ಚಾಲೆಂಜ್, ಯಾರ ಕಡೆರ ಅಪಾಯಿಂಟ್ಮೆಂಟಿಗಾಗಲಿ ಒಂದು ಪೈಸಾ ನಾ ಮುಟ್ಟಿದ್ರೆ ನಾನು ಇವತ್ತು ಗಲ್ಲಿ ಹಾಕಲಿ. ಅವ್ರು ಒಂದು ಪೈಸಾ ಯಾವ ಕಡೆ ಅವ್ನು ಅದಾರ, ಇಬ್ಬರು ಪೇಪರ್ ಮಾರಿ ಕೆಲಸ ಮಾಡ್ತಿದ್ರು ನಮ್ಮಲ್ಲಿ. ಇಬ್ಬರು ಟೆಂಪರರಿ, ಒಬ್ಬರು ಲಾ ಮಿನಿಸ್ಟರ್ ಪೈಕಿ ಅವ ಡ್ರೈವರ, ಭಾಳ ವರ್ಷದಿಂದ ಇದು ಮಾಡ್ತಿದ್ದ. ಇನ್ನೊಬ್ಬರು ನನ್ನ ಪಿ ಆಗಿ 15 ವರ್ಷ ಕೆಲಸ ಮಾಡಿದ್ರು, ಮಂಜುನಾಥನ. ಅವರನ್ನು ನಾನು ಮಾಡಿದ ಅದೇನು ಬೋರ್ಡ್ ಅಂದ್ರೆ ಮುಖ್ಯಮಂತ್ರಿ ಒಪ್ಪಬೇಕು, ಲಾ ಮಿನಿಸ್ಟರ್ ಒಪ್ಪಬೇಕು. ಅದನ್ನು ಬಿಟ್ಟರೆ ದುಡ್ಡು ತೊಗೊಳ್ಳೋ ಪ್ರಶ್ನೆ ಬರೋಂಗಿಲ್ಲ ಅದಲ್ಲಿ. ಮತ್ತು ಅಂಥದ್ದು ಮಾತಾಡ್ಯಾರಲ್ಲ ಅವರು, ಒಂದೇ ಒಂದು ನ್ಯಾಪ್ಸ ಮುಟ್ಟಿನ ಒಂದು ಪ್ರೂಫ್ ಇವತ್ತು ಮಾಡಿದ್ರು, ನಾನು ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಒಂದೇ ಯಾವನ ಕಡೆ ಒಂದು ಪೈಸಾ ನಾನು ಮುಟ್ಟಿನಿ ಅಂತ ಹೇಳಿದ್ರೆ, ಯಾರ ಪ್ರೂವ್ ಮಾಡಿದ್ರೆ ತೊಗೊಂಡವರು ಕೊಟ್ಟವ್ರು ಒಪ್ಪಬೇಕಲ್ಲ, ನಾ ಕೊಟ್ಟಿನಿ ಅಂತ ಹೇಳಬೇಕಲ್ಲ. ಒಬ್ಬರು ಬಂದು ನಿಮ್ಮ ಮುಂದೆ ಹೇಳಿ ನನ್ನ ಮುಂದೆ ಹೇಳಿದ್ರೆ ನಾನು ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಈ ರೀತಿ ಇಷ್ಟೊಂದು ಒಂದು ರೀತಿಯಲ್ಲಿ ಈ ವಿಚಾರ ಬಂದಾಗ ಒಂದು ಸ್ವಲ್ಪ ಹೊತ್ತು ಒಂದು ರೀತಿಯಲ್ಲಿ ಭಾವುಕರು ಕೂಡ ಆದ್ರೆ, ಅಂದರೆ ಆ ರೀತಿ ಗಂಭೀರ ಆರೋಪ ಹಿಂದೆ ಬಂದಿಲ್ಲ. ವಿಚಾರ ಮಾಡಿ ನನಗೆ ಹೇಳಿ 6 ಹುಡುಗರದಾವ, ಪೇಪರ್ ಮಾರಿ ದಿವಸ ಬಂದು ಇದ್ದಾವ. ಇನ್ನೊಬ್ಬ ಬ್ರಾಹ್ಮಣ ಹುಡುಗ 10 ವರ್ಷ ಕೆಲಸ ಮಾಡ್ಯಾನ. ಅಂಥವ್ರ ಜೀವನ ನಾವಿರ್ಲಿಕ್ಕಂದ್ರೆ ಹೋಗ್ತಿತ್ತವ್ರು. ನೀವು ಕೇಳಿ ಅವ್ರನ್ನ ಅವ್ರ ಲೈಫ್ ಏನಂದ್ರೆ ಹಿಂಗೆ ಅನಾಥಾಗಿ ಹೋಗಿದ್ದವು ಮಾಡಿದ್ದು. ಅದೇನೋ ಕಾನೂನು ಪ್ರಕಾರ ಮಾಡಿವಿ, ಕಾನೂನು ಬಿಟ್ಟೇನಿಲ್ಲ. ಬೋರ್ಡ್ನಲ್ಲಿ ಅಪ್ರೂವಲ್ ತೊಗೊಂಡು ಮುಖ್ಯಮಂತ್ರಿ, ಲಾ ಮಿನಿಸ್ಟರ್, ನಾನು ಕೂಡ ಮಾಡಿವಿ. ಪ್ರಯೋಜನ ಆಯ್ತು. ಅದು ಬೇಕಾದಷ್ಟು ಹಿಂದೆಲ್ಲ ಅಸೆಂಬ್ಲಿಯಾಗ ಮಾಡ್ಯಾರ, ಅದಂತೆ ನಾನು ಮಾಡಿದ್ವಿ. 6 ಮಂದಿನ ಮಾಡಿದ್ವಿ. ಅಂದರೆ ಆ ನೇಮಕದಲ್ಲಿ ತಮ್ಮ ಕುಟುಂಬದವರು ಮತ್ತೊಬ್ಬರು ಕೂಡ ಯಾರೂ ಇಲ್ಲ. ಯಾರೂ ಇಲ್ಲ. ಈ ರೀತಿ ಆರೋಪ ಬಂದಾಗ ತಮ್ಗೆ ಏನಿಸ್ತು? ಅಂದರೆ ಇದರಿಂದ ಅಲ್ರಿ, ಹಿಂಗೆ ಆರೋಪ ಮಾಡೋರು ವಿಚಾರ ಮಾಡ್ಬೇಕಲ್ಲ. ಇವಾಗ ಹೇಳ್ತಾನೆ, ಈಗ ಸದ್ಯ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ಪೈಸಾ ಯಾವಾರ ಹಿಂಗೆ ಕೊಟ್ಟಿನಿ ಅಂತ ಹೇಳಿದ್ರೆ ನಾವು ವಿಧಾನಸೌಧ ಕಡೆ ಮುಖಾನ ಮಾಡೋದಿಲ್ಲ. ಅಷ್ಟು ನಾನು ಚಾಲೆಂಜ್ ಮಾಡ್ತೀನಿ. ಅಷ್ಟು ನನಗೆ ಕಾನ್ಫಿಡೆನ್ಸ್. ನಾನು ಅಂಥ ಕೆಲಸ ಮಾಡಿಲ್ಲ, ಅಂಥ ದುಡ್ಡು ತಿನ್ನೋ ಅಂಥ ಪರಿಸ್ಥಿತಿ ನನಗೆ ಬಂದಿಲ್ಲ. ಇಲ್ಲಿವರೆಗೆ ಮಂತ್ರಿ ಆಗೀನಿ, ಕೆಲಸ ಮಾಡೀನಿ. 46 ಶಿಕ್ಷಕರ ಮತದಾನ ಕ್ಷೇತ್ರ ಬಂದೀನಿ. ಯಾರು ಅಂತ ನಾನು ಮಾಡಿದ್ರೆ ನನಗೆ 8 ಸಲ ಆರಿಸಿ ಕಳಿಸ್ತಿದ್ರು ನಿರಂತರವಾಗಿ. ನೀವು ಒಂದೇ ಕಾನ್ಸ್ಟಿಟ್ಯೂನ್ಸಿಂದ ಆರಿಸಿ ಕಳಿಸ್ತಿದ್ರು. ವಿಚಾರ ಮಾಡಿ ನೋಡ್ರಿ. ಆಪಾದನೆ ಮಾಡೋರು ಅವ್ರಿಗೆ ಆತ್ಮಕ್ಕೆ ಪರೀಕ್ಷೆ ಮಾಡ್ಕೋಬೇಕು.
ಅವ್ರ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳಿ ಅವರು 1 ಪೈಸಾ ಯಾರು ಕಡೆ ಒಂದು ಪ್ರೂಫ್ ಮಾಡಲಿ ಅವರು. ನಾ ಏನು ಹೇಳಿದ್ದ ಕೇಳ್ತೀನಿ. ಮತ್ತು ಯಾಕೆ ಆರೋಪ ಮಾಡಿದ್ರು, ಅದರಿಂದ ಬೇರೆ ಏನಾದರೂ ಉದ್ದೇಶ ಏನಾದರೂ ಇತ್ತ ಅಂತ ಅನ್ಸುತ್ತೆ? ಯಾರಿಗೆ ಗೊತ್ತಿರಿ, ಮಾಡಿದವ್ರು ನನಗೇನು ಗೊತ್ತದು, ಮಾಡಿದವ್ರಿಗೆ ಗೊತ್ತು, ನನಗೇನು ಗೊತ್ತೇಳಿ. ಏನಂದರೆ ಈಗ ನಾ ಪೆನಲ್ದಲ್ಲಿ 4 ಮಂದಿನ ಹಾಕಿದ್ದೆ, ಅವರು ಅದನ್ನು ತೆಗೆದು ಬೇರೆಯವ್ರನ್ನ ಹಾಕಿದರು. ಇಂದ ಕಮಿಟಿಗಳಿಗೆ ಹಾಕುವಾಗ ಏನಂದ್ರೆ ಚೀಫ್ ವಿಪ್ ಕೊಟ್ಟಿದ್ದು ಅದನ್ನು ಹಾಕಿದ್ವಿ. ಒಬ್ಬರು ಆ ಕಮಿಟಿ ನಾನು ಹಾಕಲಿಲ್ಲ ತತ್ವದಾಗ ಆ ಥರ ಮಾತಾಡಿಷ್ಟು. ಓಕೆ, ಬೇರೆ ಬೇರೆ ನಾಯಕರ ಹೆಸರು ಸಿದ್ದರಾಮಯ್ಯ ಅವ್ರನ್ನ ಕರೆ ಮಾಡಿದ್ರ ಈ ವಿಚಾರ ಇದೆಲ್ಲ ಆದಾಗ? ಈಗೇನಿಲ್ಲ, ನಾ ಅದಕ್ಕೆ ಮೊದಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅದು ಕೊಟ್ಬಿಡು ಹೋಗಿ ಯಾಕೆ ಗುದ್ದಾಡ್ತೇನೆ. ಈಗಲೂ ಕೂಡ ಅದೇ ರೀತಿ ವಿಶ್ವಾಸ ಇರುವಂಥದ್ದು ಕೂಡ ಅಷ್ಟೇ ಇದೆ. ಬಿ ಜೆ ಪಿ ನಾಯಕರನ್ನ ಭೇಟಿ ಮಾಡಿದ್ರೆ ಸರ್? ಅಂದರೆ ಬಿ ಜೆ ಪಿ ನಾಯಕರು ಮಾತಾಡಿ ಎಲ್ಲರೂ ಬಂದಿದ್ದು ನಮ್ಮ ಮನೆಗೆ ಬಂದು ಮಾತಾಡಿನೆಲ್ಲ ಆಗಿದೆ. ಅವರೇ ನೀವು ಕೊಡಬಾರ್ದಾಗಿತ್ತು, ತಪ್ಪು ಮಾಡಿದ್ರಿ, ಕೊಟ್ಟರೆ ಯಾಕೆ ನೀವು ಅಂತ ಅವತ್ತು ಬಂದು ಹೇಳಿದರು. ಹೊಸ ಸಭಾಧ್ಯಕ್ಷರು, ಹೊಸ ಸಭಾಧ್ಯಕ್ಷರು, ಹೊಸ ಉಪಸಭಾಪತಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ತಾವು? ಏನು ದೇವರು ಒಳ್ಳೇದು ಮಾಡಲಿ ಅವರು ಅಂತ ಹೇಳ್ತೀನಿ. ಇಷ್ಟು ಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದ ನಂತರ ಸದನದಲ್ಲಿ ಈ ಸದನದ ಕಲಾಪ ನಡೆಸಿದಂಥ ರೀತಿ, ಸೊ ಪ್ರತಿಪಕ್ಷಗಳು ಆಡಳಿತ ಪಕ್ಷ ನಡೆಸ್ಕೊಂಡಿದ್ದಂಥ ರೀತಿ, ಅಂದರೆ ಸದನ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಸಭಾಪತಿಗಳಾದಾಗ ತೃಪ್ತಿ ಇದೆಯಾ ಸರ್? 100% ತೃಪ್ತಿ ಇದೆ. 100% ತೃಪ್ತಿ ಇದೆ. ಹೇಳ್ತಿದ್ದೆ, ನಾನು ಬಿಟ್ಟು ಹೇಳ್ತಿದ್ದೆ, ನೀವು ಮಾತಾಡಬೇಡ್ರಿ, ಈ ಥರ ಮಾತಾಡ್ರಿ, ಈ ವಿಷಯ ಮೇಲೆ ಮಾತಾಡ್ರಿ, ರಾಜ್ಯದ ಬಗ್ಗೆ ಎಲ್ಲ ಹೇಳ್ತಿದ್ದೆ. ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿದಾಗ ಎಲ್ಲ ಕಟ್ ಮಾಡಿ ಅವ್ರನ್ನ ಮಾಡೀನಿ. ನಾನು ಮ್ಯಾಕ್ಸಿಮಮ್ ನನ್ನ ಕಾನ್ಷಿಯಸ್ ಗೊತ್ತೈತಿ. ನಾನು ಮ್ಯಾಕ್ಸಿಮಮ್ ಆಗಿ ನಾನು ಸದನವನ್ನು ಮಾಡೀನಿ, ಕಂಟ್ರೋಲ್ ಮಾಡೀನಿ. ಪ್ರತಿಪಕ್ಷಕ್ಕೂ ಅಷ್ಟ ಅದೀನಿ, ಸರ್ಕಾರಕ್ಕೂ ಅಷ್ಟ ಇದ್ದೀನಿ. ಎಲ್ಲೂ ಸರ್ಕಾರಕ್ಕೂ ಮುಜುಗರ ಮಾಡಿಲ್ಲ, ವಿರೋಧ ಪಕ್ಷ ಮುಜುಗರ ಮಾಡಿಲ್ಲ, ಯಾರಿಗೂ ಮುಜುಗರ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ನನ್ನ ನಿಷ್ಠೆ ಏನಿತ್ತು ಆ ನಿಷ್ಠೆ ಇವತ್ತಿನವರೆಗೂ ದೇವರು ನನ್ನ ಮೆಚ್ಚಿದಾನಂತ ನಾ ಭಾವಿಸ್ತೀನಿ. ಸರ್, ನೀವು ಸಭಾಪತಿಗಳಾಗಿ ಅಂದರೆ ನೀವು ಬಿ ಜೆ ಪಿಯ ಸದಸ್ಯರಾಗಿದ್ದರೂ ಕೂಡ, ಅಂದರೆ ನೀವು ಸಭಾಪತಿ ಆದ ನಂತರ ನೀವು ಸದಸ್ಯ ರಾಜೀನಾಮೆ ಕೊಡ್ತೀರ, ಅದು ಕೂಡ ಬಿ ಜೆ ಪಿಯ ಗುರ್ಸ್ಕೊಂಡಿದ್ರು ಕೂಡ ನೀವು ಬಿ ಜೆ ಪಿಯವರು ಕೂಡ ಒಂದಷ್ಟು ವಿಚಾರದಲ್ಲಿ ನೀವು ಕೂಡ ಅವರಿಗೆ ತರಾಟೆ ಕೂಡ ತೆಗೆದುಕೊಂಡಿದ್ದೀರಿ. ಮಾತಾಡುವ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನೀವು ಬೈದಿದ್ದೀರಿ. ಎಲ್ಲರಿಗೂ ಬೈದೀನಿ. ಸಿಟಿಯವರಿಗೆ ಬೈದೀನಿ, ನಾನು ಎಲ್ಲರಿಗೂ ಬೈದೀನಿ. ಅಲ್ಲಿ ಕುತ್ಕೊಂಡಾಗ ನಾನು ಏನಂದ್ರೆ ನ್ಯಾಯವಾಗಿ ನನಗೇನು ಅಲ್ಲಿ ದೇವರು ಬುದ್ಧಿ ಕೊಟ್ಟಿದ್ದು ಅದರಂತೆ ನಡೆದೀನಿ. ಅದು ಬೆಳಗಾವಿಯಲ್ಲಿ ಒಂದು ಇನ್ಸಿಡೆಂಟ್ ಮಾತ್ರ ಸ್ವಲ್ಪ ಒಂದು ರೀತಿಯಲ್ಲಿ ತ್ರಾಸಾಯಿತು ಅನ್ಸುತ್ತೆ. ಅದು ಆ ಇನ್ಸಿಡೆಂಟ್ ನಮ್ಮ ಸದನ ನಡೆದಾಗ ಅಲ್ಲ, ಅದು ಸದನ ಇಲ್ದಾಗ ನಡೆದಿತ್ತು. ಆದರೂ ಸಹಿತ ಅದನ್ನು ಸರಿ ಮಾಡಿದ್ದು ನಾನು. ಸರಿ ಮಾಡಿ ಇಬ್ಬರಿಗೂ ಕರೆದು ಹೇಳಿ ಎಲ್ಲ ಮಾಡಿ ಸರಿ ಮಾಡಿದ್ನಿ. ಆಮೇಲೆ ಎಥಿಕ್ಸ್ ಕಮಿಟಿ ಕೊಟ್ಟೆ. ಈಗ ಎಥಿಕ್ಸ್ ಕಮಿಟಿಗೆ ಆಯ್ತದ. ಈಗ ಏನಾದರೂ ಕನಸಿತ್ತ ಸಭಾಪತಿಯಾಗಿ ಈ ರೀತಿ ಮಾಡಬೇಕಾಗಿತ್ತು ಅಂತ ಏನಾದರೂ ಕನಸಿತ್ತ ತಮಗೆ? ಏನಿಲ್ಲ ನಮಗೆ ಹತ್ರ ಕನಸು. ಸಭಾಪತಿನ ಆಗಿದ್ನಿ, ಸಭಾಪತಿಯಾಗಿ ಕೆಲಸ ಮಾಡಿದ್ನಿ, ಆತ್ಮತೃಪ್ತಿ ಇತ್ತು. ಮತ್ತೇನು ಕನಸಿಗೇನು ಇದಿಲ್ಲ. ಅಂದರೆ ಬೇರೆ ಯೋಜನೆಗಳು ಆ ಥರದ್ದು ಏನಾದರೂ? ಯಾವ ಯೋಜನೆ ಇಲ್ಲ. ಇದನ್ನು ಇಲ್ಲಿವರೆಗೆ ನೀವು ಕೇಳಿ, ಎಂಪ್ಲಾಯೀಸ್ ಕೇಳಿ, ಇಲ್ಲಿವರೆಗೆ ನೌಕರದಾರಲ್ಲ ಅವ್ರಿಗೆ ಯಾರಿಗೂ ಅವ್ರ ಪ್ರಮೋಷನ್ಗಳು ಮತ್ತೊಂದು ಮುಗಿದೊಂದು ಏನು ಎಲ್ಲ ಆಫೀಸೆಲ್ಲ ಸ್ವಚ್ಛ ಮಾಡಿ ಎಲ್ಲರೂ ಯಾರೇ ಏನು ಬರಬೇಕಿತ್ತು ಪ್ರಮೋಷನ್ ಕೊಡೋದು ಮತ್ತೊಂದು ಮುಗಿದೊಂದು ಎಲ್ಲ ಕೆಲಸ ಮಾಡಿದ್ವಿ. ಯಾವ ಸಭಾಪತಿ ಹಿಂದಿದ್ದವ್ರು ಆ ಕಡೆ ನೋಡಿದ್ದಿಲ್ಲ. ನಾನು ನೋಡಿ ಎಲ್ಲ ಆಫೀಸನ್ನು ಸರಿಯಾಗಿ ನಡೆದೀನಿ. ಕೇಳ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ, ಕೇಳಿದಾರು. ಅಂತಿಮ ಸರ್, ಇವತ್ತು ಸಭಾಪತಿ ಸ್ಥಾನ ಕೆಳಗಿಳಿದ ನಂತರ ಇವತ್ತು ಸದನಕ್ಕೆ ಹೋಗಿದ್ರಿ, ಮೊದಲ ಸದನದ ಕಲಾಪ. ಏನು ಅನಿಸ್ತು ಸಭಾಪತಿಗೂ ಮತ್ತು ಸದಸ್ಯರಾಗಿ? ಕುತ್ಕೊಂಡಿದ್ದೆ, ಬೇಸರ ಆಗಿತ್ತು. ಕುತ್ಕೊಂಡಿದ್ದೆ. ಮತ್ತು ನಮ್ಮ ಕರ್ತವ್ಯ ಮಾಡಬೇಕು, ಆರಿಸ್ಕೊಳ್ತಾ ಜನರ ಬಗ್ಗೆ ನಾವು ಕಾಳಜಿ ಇರಬೇಕು. ಹೋಗ್ಲಿದ್ದರೆ ಸರಿ ಅನಿಸೋಲ್ಲ ಅಂತ ತಿಳ್ಕೊಂಡು ಹೇಳಿ ನಾನು ಬಂದಿದ್ದೆ. ಕುಂತ ಸಹಜವಾಗಿ ನಾನು ಹಿಂದಿನ ಸೀಟ್ ಕೇಳಿದ್ದೆ, 69 ಸೀಟ್ ಕೇಳಿದ್ದೆ. ಅವ್ರು ಮುಂದಿನ ಸೀಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತು ನನಗೆ ಈ ಸೀಟ್ ಬೇಡ, ಹಿಂದಿನ ಸೀಟ್ ಕೊಡು ಅಂತೇಳಿ ನಾನು ಅವ್ರಿಗೆ ಪತ್ರ ಕೊಟ್ಟಿನಿ. ನಾಳೆ ಹಿಂದಿನ ಸೀಟ್ಗೆ ಕೊಡ್ತೀನಿ. ಮುಂದಿನ ಹಿರಿಯ ಸದಸ್ಯರು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಲಹೆ ಕೊಡೋ ಜೊತೆಗೆ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೆ ಮುಂದಿನ ಸೀಟು ತುಂಬ ಚೆನ್ನಾಗಿತ್ತಲ್ವ ತಮ್ಮ? ಹಿಂದೆ ಕುಂತ ಮಾತಾಡೋದು ಉಪನಾಯಕರ ಇದಾದ ಸ್ಥಾನ, ನಾವು ಅಲ್ಲಿ ಕೊಡೋದು ಸರಿಯಲ್ಲ. ಅದಕ್ಕೆ ನಾನು ಹಿಂದೆ ಕೊಡೋದು ಹೇಳಿ. ಅಂತಿಮವಾಗಿ ಒತ್ತಡ ಏರಿದಂಥವ್ರಿಗೆ ಅಥವಾ ಬೇರೆ ಏನಾದರೂ ಕೂಡ ಉದ್ದೇಶ ಇತ್ತು ನೀವು ಸಭಾಪತಿ ಸ್ಥಾನ ಕೊಡಿಸೋ ಸಂಬಂಧಪಟ್ಟಂತೆ ಪಟ್ಟನ್ನು ಹಿಡಿದವ್ರಿಗೆ ಏನು ಹೇಳ್ತೀರಿ? ಇವತ್ತು ನೀವು ಸಭಾಪತಿ ಸ್ಥಾನ ಕೊಟ್ಟು ಅಧಿವೇಶನದಲ್ಲಿ ಕೂತಿದ್ದೀರಾ, ಅಂದರೆ ಏನು ಸದಸ್ಯರಾಗಿ ಅಷ್ಟೆಲ್ಲ ಒತ್ತಡ ಏರಿ ಎಲ್ಲ ಆಯ್ತಲ್ವ, ಅವರಿಗೆ ನೀವೇನು ಹೇಳ್ತೀರಾ? ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ವೀಕ್ಷಕರೇ, ಇದು ಬಸವರಾಜ್ ಹೊರಟ್ಟಿಯವರ ಒಂದು ಅಭಿಪ್ರಾಯ. ಅವ್ರು ಹೇಳಿರುವಂಥದ್ದು ತುಂಬ ಮನಸ್ಸಿಗೆ ನೋವಾಗಿದೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಸಂಬಂಧಪಟ್ಟಂತೆ ಅವ್ರು ಕೇಳಿದ್ದೇನೆ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಒಂದಷ್ಟು ನಡೆದಂಥ ಘಟನಾವಳಿಗಳಿದಾಲ್ವಾ, ಅದಕ್ಕೆ ನನ್ನ ಮನಸ್ಸಿಗೆ ನೋವಾಗಿರುವಂಥದ್ದು ಅಂತ ಹೊರಟ್ಟಿಯವರು ಹೇಳಿರುವಂಥದ್ದು. ಇದರ ಜೊತೆಗೆ ಒಂದು ಮಾತನ್ನು, ಒಂದು ಸವಾಲನ್ನು ಹಾಕಿರುವಂಥದ್ದು. ಇವರ ಮೇಲೆ ಒಂದು ಆರೋಪ ಬಂತು ನೇಮಕಾತಿ ವಿಚಾರ ಸಂಬಂಧಪಟ್ಟಂತೆ, ಅದನ್ನು ಸಾಬೀತುಪಡಿಸಲಿ, ನಾನು ರಾಜೀನಾಮೆ ಕೊಡ್ತೀನಿ ರಾಜಕೀಯ ಏನೋ ಸದಸ್ಯತ್ವ ಸ್ಥಾನಕ್ಕೆ ಅಂತ ಸವಾಲನ್ನು ಹಾಕಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.